ಹೋಗ್ಬಿಟ್ಟು ಬರ್ತೀವಿ ಮನೆ ಕಡೆ ಜೋಪಾನ. ಗಿರ್ಜಿ ಈಗ್ಲಾಗ್ಲೂ ಬರ್ತಾಳೆ, ಇಷ್ಟೊತ್ತಿಗೆ ಬರ್ಬೇಕಿತ್ತಪ್ಪ, ಏನ್ ಹುಡುಗಿನೋ ಏನೋ ಬೇಗ ಬರೋದೇ ಇಲ್ಲ ಅಂತಾಳೆ. ಕಮ್ಲು ಬರ್ತಾಳೆ ನಡಿ, ಪಾಪ ಆ ಹುಡುಗಿಗೂ ಏನ್ ಕೆಲಸ ಇದ್ದದು ಮನೆ ಹತ್ರ. ಅಂದ್ರು ರೀ ಅಡಿಗೆ ಗಿಡಿಗೆ ಏನ್ ಮಾಡ್ಬೇಡ ಬಾ ಇಲ್ಲಿಗೆ ಅಂತ ಹೇಳಿದ್ದೆ. ಹಂಗೆಲ್ಲ ಒತ್ತಿ ಮುಂಚೆನೆ ಬಂದಿರ್ಲೇಬೇಕು ಅಂತ ಹೇಳಕ್ ಆಗಲ್ಲ ನಾವು. ಅವ್ರ ಮನೆ ಪರಿಸ್ಥಿತಿ ಏನಿರುತ್ತೋ ಹೋಗ್ಲಿ ಬಿಡಿ, ಹೆಂಗೋ ಬಂದ್ರೆ ಸಾಕು. ಕಮಲಕ್ಕ, ಹೋ ಮಲ್ಲಿ ಬಂದೇನೆ. ನಾವು ಇವಾಗ ತಾನೇ ಹೊರಟಿದ್ವಿ. ಅಯ್ಯೋ ಒಂಚೂರು ತಡ ಆಯ್ತು ಕಣಕ್ಕ. ಉಪ್ಪಿಟ್ಟು ಮಾಡೋದು ಹೊಟ್ಟೆಗೆಲ್ಲ ತಿಂದ್ರೋ ಇಲ್ವೋ, ತಿನ್ಕೊಂಡೋಗ್ರಿ. ಇಲ್ಲ ಕಣೆ ಪರವಾಗಿಲ್ಲ ಬಿಡು, ಹೆಂಗೋ ಅವ್ರ ಮನೆಗೆ ಹೋಗ್ತಿದ್ದೀವಲ್ಲ ಅಲ್ಲೇ ಊಟ ಮಾಡ್ಕೊಂಡೇ ಬರ್ತೀವಿ. ಅಯ್ಯೋ ಮಧ್ಯಾಹ್ನದಷ್ಟಲ್ಲಿ ಹೊಟ್ಟೆ ಹಸು ತಡ್ಕೊಳಕ್ಕಾಗ್ತದೇನಕ್ಕ, ಇಲ್ಲ ತಿನ್ಕೊಂಡು ಹೋಗಿ ಉಪ್ಪಿಟ್ಟು ತಂದಿದ್ದೀನಿ ಹೆಚ್ಕೆನೆ. ಇಲ್ಲಿ ಬಿಡೆ ಪರವಾಗಿಲ್ಲ, ಮಕ್ಕಳು ತಿನ್ಕೋತಾರೆ ಈಗಲೂ ಮಧ್ಯಾಹ್ನಕ್ಕೂ, ಅವ್ರಿಗೆ ಕೊಡು. ಗಮ್ಮಂತ ಉಪ್ಪಿಟ್ಟು. ಹೂನಕ್ಕ, ನನ್ನ ಕೈಯಾರೆ ಮಾಡಿದಂದ್ರೆ ಸುಮ್ಮನೆನಾ, ತರಕಾರಿ ಎಲ್ಲ ಹೆಚ್ಚಾಗಿ ಮಾಡಿದ್ದೀನಿ, ನಿಮಗೂ ಸೇರ್ಸೆ ತಂದೆ, ನೀವು ಆಳೆ ಹೊರಟುಬಿಟ್ಟಿದ್ದೀರಾ. ಹೂನೆ ಬಸ್ ಹಿಡ್ದು ಹೋಗಿ ನಾವು ಬರೋದು ಸಂಜೆ ಆಗ್ಬಿಡುತ್ತಲ್ವಾ, ಬರೋದು ಹೆಂಗೋ ಕತ್ಲಾದ್ರೂ ಪರವಾಗಿಲ್ಲ ಬಂದ್ಬಿಡ್ತೀವಿ. ಅಲ್ಲಿ ಹೋದ್ಮೇಲೆ ಲೇಟಾಗಿ ಹೋಗೋದು ಸರಿ ಹೋಗಲ್ಲ, ಆಮೇಲೆ ಅಲ್ಲಿ ಎಷ್ಟೊತ್ತಾಗುತ್ತೋ ಏನೋ. ಅದೇನೋ ನಿಜ ಬಿಡಕ್ಕ. ಎಲ್ಲಿ ಗಿರ್ಜಿ ಬರ್ಲಿಲ್ವಾ? ಇನ್ನೂ ಬಂದಿಲ್ಲ ಕಣೆ, ಮನೇಲಿ ಪಾಪ ಕೆಲಸ ಇರುತ್ತೇನೋ, ಮುಗಿಸ್ಕೊಂಡ್ ಬರ್ತಾಳೆ ಅಂತ ಅನ್ಸುತ್ತೆ. ಬರ್ತಾಳೆ ಬಿಡು, ಅದೇನು ಹುಡುಗಿನೋ ಏನಪ್ಪ. ಒತ್ತಿ ಮುಂಚೆ ಬಾ ಅಡುಗೆ ಇಲ್ಲೇ ಮಾಡಿರ್ತೀನಿ ಅಂತ ಹೇಳಿದ್ದೀನಿ, ಬೇಗ ಬರ್ಬೇಕು ತಾನೆ. ಏನು ಕತೆನೋ, ಇರ್ಲಿ ಬಿಡು, ಬರ್ಲಿ ನಿಧಾನಕ್ಕೆ. ಶಾಂತ ಇದು ತಗೊಂಡೋಗಿ ಒಳಗಡೆ ಇಡು, ಗಿರ್ಜಿ ಬಂದಮೇಲೆ ಇಬ್ರು ಊಟ ಮಾಡ್ರಿ. ಸರಿಯಮ್ಮ. ಸರಿ ಶಾಂತ, ನಾನು ಸ್ವಲ್ಪ ಅಲ್ಲಿ ಹಣ್ಣುಗಳು ತಗೊಂತಿರ್ತೀನಿ, ಬೇಕಲ್ಲ, ಎಲೆ ಅಡಿಕೆ ಬಾಳೆಹಣ್ಣು ಒಂದಿಷ್ಟು ಹೂವು, ಸ್ವಲ್ಪ ಹಣ್ಣುಗಳು ತಾಂತಿರ್ತೀನಿ, ಬಾ. ಸರಿ ರೀ, ನಡೀರಿ ಮುಂದೆ ಬಂದೆ. ಶಾಂತ ಹುಷಾರು ಕಣಮ್ಮ ಮನೇಲಿ. ಆಯ್ತಪ್ಪ, ನೀವು ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಆಯ್ತಮ್ಮ ಆಯ್ತು. ಅದು ಅಮ್ಮ, ಅದೇನಿಲ್ಲ. ಏನು ಹೇಳಮ್ಮ, ಏನು? ಅದೇನಿಲ್ಲ ಕಣಮ್ಮ, ಅದೇ ಅವ್ರನ್ನ ಕೇಳಿದೆ ಅಂತ ಹೇಳಮ್ಮ. ಅವತ್ತು ಬಂದಾಗ್ಲೂ ಅಂದರೆ ಅದೇ ಅಮ್ಮ, ನಿಶ್ಚಿತಾರ್ಥ ಆಯ್ತಲ್ಲ, ಅವತ್ತು ಸರಿಯಾಗಿ ಮಾತಾಡ್ಸೋಕ್ಕಾಗಲಿಲ್ಲ, ಅವರು ಮಾತಾಡಲಿಲ್ಲ ಹೆಚ್ಚಾಗಿ, ಅದಕ್ಕೆ ನನಗೇನೋ ಒಂಥರ ಬೇಜಾರು. ಕೇಳಿದೆ ಅಂತ ಹೇಳಮ್ಮ. ಸರಿ ಆಯ್ತು ಬಿಡಮ್ಮ, ಹೇಳ್ತೀನಿ, ಅಳಿಯಂದ್ರಿಗೆ ಖಂಡಿತವಾಗ್ಲೂ ಹೇಳ್ತೀನಿ. ಇನ್ನೇನಾದರೂ ಹೇಳಬೇಕಾ? ಇನ್ನೇನಿಲ್ಲಮ್ಮ, ಅಷ್ಟೇ. ಸರಿ ಮಗಳೇ, ಆಯಿತು, ನಾನಿನ್ನು ಹೋಗಿ ಬರಲಾ? ಸರಿ ಅಮ್ಮ, ಆಯಿತು. ಮಲ್ಲಿ ಹೋಗಿ ಬರ್ತೀನಿ ಕಣೆ, ಹೊತ್ತಾಗುತ್ತೆ. ಸರ್ಕಮ್ಮಕ್ಕ ಹೋಗ್ಬಿಟ್ಟು ಬಾ, ನಾನು ಹೇಳನಲ್ಲ ಅದು ಹೆಂಗೈತೆ ಮನೆ ಕಡೆ, ಅಲ್ಲಿ ಇಲ್ಲಿ ಎಲ್ಲ ಕಡೆ ನೋಡ್ಕೊಂಬಾ. ಆಯ್ತು ಕಣೆ, ಆಯ್ತು. ಅರೆ ನಮ್ಮ ಶಾಂತನ ಮುಖದಲ್ಲಿ ಏನು ಮದುವೆ ಕಡೆ ಉಕ್ಕಿ ಹರಿತಾಯ್ತಲ್ಲ. ಹೋಗಿ ಮಲ್ಲಿ ಆಂಟಿ, ಏನೇನೋ ಹೇಳ್ತೀರಪ್ಪ. ಅಲ್ಲ ನಾನು ನೋಡು, ಗಂಡಿನ ಕಡೆಯವ್ರು ಬಂದಾಗ ಮೊನ್ನೆ ಇರ್ಬೇಕಿತ್ತು ಮನೆ ತವ, ಏನು ಮಾಡೋಣ, ಹೊಲ್ತಕ್ಕೆ ಹೋಗ್ಬೇಕಿತ್ತು, ಹಸುಗಳೆಲ್ಲ ಹೊಲ್ದ ಹತ್ರನೇ ಇದ್ವು. ನಮ್ಮ ಯಜಮಾನಪ್ಪ ಬೇರೆ ಸಿಟಿಗೆ ಹೋಗಿದ್ದ, ಅದಕ್ಕೆ ಹಸುನ ನೋಡ್ಕೊಳ್ಳೋರು ಬೇಕಿತ್ತಲ್ಲ, ಅದಕ್ಕೆ ಬರೋಕ್ಕಾಗಲಿಲ್ಲ ಕಣೆ, ಬೇಜಾರು ಮಾಡ್ಕೊಂಡ. ಇರ್ಲಿ ಬಿಡಿ ಮಲ್ಲಿ ಆಂಟಿ, ಮದ್ವೆಗೆ ಮಾತ್ರ ಏನು ಕಾರಣ ಹೇಳ್ಬೇಡಿ, ಬರಲೇಬೇಕು. ಮದ್ವೆಗೆ ಬರ್ತಂಗಿರ್ತೀನಿ, ನಮ್ಮೂರು ಹುಡುಗಿ ಮದ್ವೆಗೆ ನಾವು ಬರ್ತಿಲ್ಲ ಅಂದ್ರೆ ಹೆಂಗೇಳು? ಏನು ಯೋಚನೆ ಮಾಡ್ಬೇಡ, ರಾಣಿ ಇದ್ದಂಗಿರ್ತೀಯ ಮದುವೆ ಮಾಡ್ಕೊಂಡ್ಮೇಲೆ. ಪಾರಿನ ಬೇರೆ ಹೋಗ್ತಿಯಂತೆ. ಹಬ್ಬ, ನಮ್ಮೂರು ಹುಡುಗಿ ಪಾರಿ ಹಿಂಗೆ ಹೋಗ್ತದೆ ಅಂತಂದ್ರೆ ನಮ್ಗೆ ಎಷ್ಟು ಹೆಮ್ಮೆ ಗೊತ್ತಾ? ಅಲ್ಲ ನಿನ್ನ ಅದೃಷ್ಟ ನೋಡಿ ಹೆಂಗೈತೆ, ರಾಜ್ಕುಮಾರ್ದಂಥ ಹುಡುಗ ಸಿಗ್ತಾವ್ ನಿಮಗೆ. ಅದಕ್ಕೆ ಹೇಳೋದು, ಪುಣ್ಯ ಮಾಡಿರ್ಬೇಕು ಅಂತ. ಹೌದು ಮಲ್ಲಿ ಆಂಟಿ, ನಾನೊಂಥರ ಪುಣ್ಯ ಮಾಡಿದ್ದೀನೇನೋ ಅಂತ ಅನ್ನಿಸ್ತಾ ಇದೆ. ಅಷ್ಟು ಚೆನ್ನಾಗಿದ್ದಾನೆ ಹುಡುಗ ಗೊತ್ತಾ, ಕೈ ತೊಳೆದು ಮುಟ್ಬೇಕು ಅವನನ್ನ. ತುಂಬ ಸುಂದರವಾಗಿದ್ದಾನೆ ಹುಡುಗ. ಅವ್ನು ಹೇಗೆ ನನ್ನನ್ನು ಒಪ್ಕೊಂಡೋ ಗೊತ್ತಿಲ್ಲ. ನನ್ನನ್ನೇ ಮದುವೆ ಮಾಡ್ಕೊಳ್ಳೋದಂತೆ, ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಆಗಲ್ಲ ಅಂತ ಹೇಳ್ತಿದ್ದ. ಹೌದಾ? ಹಂಗಂತಿದ್ದೀನಿ. ಅಲ್ಲಿ ಆಂಟಿ ನೀವು ಇರಬೇಕಿತ್ತು, ಅಪ್ಪ ಅಮ್ಮನ ಹತ್ರ ಹೇಳ್ತಾ ಇದ್ದ ಹುಡುಗ, ಹುಡುಗಿ ಹೇಗಿದ್ರು ಪರವಾಗಿಲ್ಲ, ಅವಳೇ ನನ್ನ ಹೆಂಡತಿ ಅಂತ. ನಾನು ರೂಮಿಂದನೇ ಕೇಳಿಸ್ಕೊತಾ ಇದ್ದೆ. ನನಗನ್ಸುತ್ತೆ ದೇವರೇ ಕಳಿಸಿರೋ ಹುಡುಗ ಅವನು ನನಗೆ. ಮದುವೆ ಆದಮೇಲೆ ಆಂಟಿ ನಾನಂತೂ ಅವ್ನ ಸೇವೆ ಮಾಡ್ತಾನೆ ಇರ್ತೀನಿ ಯಾವಾಗಲೂ. ನಾನು ಅವನು ತುಂಬ ಚೆನ್ನಾಗಿ ನೋಡ್ಕೋತೀನಿ, ಯಾವುದಕ್ಕೂ ಯಾವುದ್ರಲ್ಲೂ ಕೊರತೆ ಮಾಡಲ್ಲ ಅವನಿಗೆ. ಹೋಗ್ಲಿ ಬಿಡಮ್ಮ, ಅಂಥ ಹುಡುಗ ಸಿಕ್ಕಿರ್ಬೇಕಾದ್ರೆ ಸೇವೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಬಿಡು. ಹೆಂಗೋ ಒಳ್ಳೆ ಸಂಸಾರ ಮಾಡ್ಕೊಂಡು ನೀನು ಚೆನ್ನಾಗಿದ್ರೆ, ಒಳ್ಳೆ ಬಾಳ್ವೆ ಮಾಡಿದ್ರೆ ನಮ್ಗೆ ಅಷ್ಟೇ ಸಾಕು. 5-6 ಮಕ್ಕಳನ್ನ ಎತ್ತು ಚೆನ್ನಾಗಿರು. ಹೋಗಿ ಆಂಟಿ, ನಾಚಿಕೆ ಆಗುತ್ತೆ ನನಗೆ, ಹಿಂಗೆಲ್ಲ ಮಾತಾಡಬೇಡಿ. ಅದರಲ್ಲೇನೆ, ಈಗಿನ ಕಾಲದಲ್ಲಿ ಸಂತಾನ ಭಾಗ್ಯ ಸಿಗೋದೇ ಕಷ್ಟ. ಆ ದೇವರು ಈ ದೇವರು ಅಂತ ಆಕೆ ಕಟ್ಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಅಂಥದ್ರಲ್ಲಿ ಆ ಹುಡುಗಂಗೆ ಏನೇ ಕಮ್ಮಿ, ಕೋಟ್ಯಾಧೀಶ್ವರ ಅಂದಮೇಲೆ 10 ಜನ ಮಕ್ಕಳಾದ್ರೂ ಸಾಕೋ ಧೈರ್ಯ ಸಾಕ್ತಂತಾಗ. ಸರಿ ಆಂಟಿ, ಆಯಿತು. ಸರಿ ಕಣವ, ನೀನು ಒಳಗಡೆಗೆ ಹೋಗೋ, ಗಿರ್ಜಿ ಇನ್ನೇನು ಬತ್ತಾಳೆ. ಆಯ್ತು ಆಂಟಿ.
ನೀನು ಬರಲಾ? ಹ್ಞೂ. ಮತ್ತೆ ಯಾವಾಗ ನಾನು ಅವ್ರನ್ನ ನೋಡ್ತೀನೋ. ಮೊನ್ನೆ ಸರಿಯಾಗಿ ನೋಡೋಕ್ಕೆ ಆಗಲಿಲ್ಲ, ತುಂಬ ನಾಚಿಕೆ ಆಗೋಯ್ತು. ಕತ್ ಬಗ್ಗಿಸ್ಕೊಂಡೇ ಇದ್ನಲ್ಲ. ಇನ್ನು ಮದುವೆಲ್ಲೇ ಅನಿಸುತ್ತೆ ನೋಡೋಕ್ಕಾಗೋದು. ಇರಲಿ ಬಿಡು, ಮದುವೆ ಆದಮೇಲೆ ಪ್ರತಿದಿನ ನೋಡ್ತಾ ಇರ್ಬೋದಲ್ಲ. ಏನೇನೋ ಆಸೆಗಳು ಬರ್ತಾ ಇದೆ ನನಗಂತೂ. ತುಂಬ ಕನಸುಗಳು ಇಟ್ಕೊಂಡಿದ್ದೀನಿ ನನ್ನ ಮದುವೆ ಬಗ್ಗೆ. ಆಮೇಲೆ ನಾನು, ನನ್ನ ಗಂಡ, ನನ್ನ ಮಕ್ಕಳು, ಅತ್ತೆ ಮಾವ, ಇಷ್ಟು ಜನ ಒಂದು ದೊಡ್ಡ ಮನೇಲಿ ಹೆಂಗಿರ್ತೀವಿ. ಆಹಾ, ಸ್ವರ್ಗ. ಸ್ವರ್ಗ ಅಂದರೆ ಅದೇ ಅನಿಸುತ್ತೆ. ಇವೊಂದಪ್ಪ ಕಾಲ್ಗೆ ಸಿಗ್ತವೆ. ಉಶ್ ಉಶ್, ಹೋಗ ಕಡೆ ಸೈಡ್ಗೆ ಜಾಗ ಬಿಟ್ರಿ, ಕಸ ಗುಡಿಸ್ಕೋಬೇಕು. ಶಾಂತಕ್ಕನ ಮನೆ ಹತ್ರ ಬೇರೆ ಹೋಗ್ಬೇಕು. ಉಶ್ ಉಶ್ ಉಶ್. ಗಿರ್ಜಿ ಇನ್ನೂ ಇಲ್ಲೇ ಇದೆಯಲ್ಲ ಮನೆ ಹತ್ರ. ಅಯ್ಯೋ ಕಮಲಂಟಿ, ನಿಮ್ಮ ಮನೆ ಹತ್ರನೇ ಬರ್ತಾ ಇದ್ದೆ ಇವಾಗ. ಒಂದು 5-10 ನಿಮಿಷ ಕಸ ಹೊಡೆದು ಬಂದ್ಬಿಡೋಣ ಅಂತ. ಇನ್ನು ಸಂಜೆವರೆಗೂ ನಿಮ್ಮ ಮನೆ ಹತ್ರನೇ ಇರ್ತೀನಲ್ಲ, ಅದಕ್ಕೆ ಒಂಚೂರು ಕಸ ಹೊಡಿ ಅಂತ ಕಸ ಹೊಡಿತಾ ಇದ್ದೆ. ಬೇಗ ಬರತ್ತಲ್ಲೇನೆ ಹುಡುಗಿ. ಶಾಂತ ಕಾಯ್ತಾ ಇದ್ದಾಳೆ ಪಾಪ ನಿನಗೋಸ್ಕರ. ಈಗ ಆಂಟಿ ಆಗೋಯ್ತು, ಒಂಚೂರು ಆ ಕಡೆ ಒಂಚೂರು ಮೂಲೆ ಕಸ ಐತೆ, ಎತ್ತಾಕ್ಬಿಟ್ಟು ಬಂದ್ಬಿಡ್ತೀನಿ. ಆಯಿತು. ಮಲ್ಲಿ ಉಪ್ಪಿಟ್ಟು ತಂದು ಕೊಟ್ಟಿದ್ದಾಳೆ, ತಿಂದು ಕೂತ್ಕೊಂಡು ಇಬ್ರು ನಾವು ಹೋಗ್ಬಿಟ್ಟು ಬರ್ತೀವಿ. ಆಯ್ತು ಹೇಳಂಟಿ, ಹುಷಾರು, ಹೋಗಿ ಬರ್ರಿ. ಆಯ್ತು. ನೀನು ಹೋಗಿ ಬೇಗ ಜಲ್ದಿ. ಸರಿ ಆಂಟಿ, ಈಗ ಹೊರಟೆ. ನೀವು ಹೋಗಿ ಬರ್ರಿ, ಯಾಕೆ 10 ನಿಮಿಷ ನೀವು ಮನೆ ತಗೋತೀನಿ. ಸರಿ ಆಯ್ತು. ಅಯ್ಯೋ, ಈ ಕಸ ಒಂದತ್ತ ಆಮೇಲೆ ಹೊಡ್ಕೊಂಡ್ರಾಯ್ತು. ಪಾಪ ಶಾಂತಕ್ಕ ಕಾಯ್ತಾ ಇರುತ್ತೆ. ನನಗೆ ಬೇರೆ ವಿಪರೀತ ಹೊಟ್ಟೆ ಹಸಿತಾ ಇದೆ. ಮಲ್ಲಿ ಆಂಟಿ ಉಪ್ಪಿಟ್ಟು ಬೇರೆ ಕೊಡ್ತೀನಿ ಅಂತ ಹೇಳಿದ್ರಲ್ವಾ, ಕೊಟ್ಟಿರ್ತಾರೆ. ಹಂಗಿದ್ರೆ ಬಿಸಿ ಬಿಸಿಯಾಗಿ ತಿಂದ್ರೇ ಮಜಾ. ತಣ್ಣಗಾದ್ಮೇಲೆ ತಿಂದ್ರೆ ಏನು ಮಜಾ ಇರುತ್ತೆ. ಸಾಕು, ಕಸ ಗುಡಿಸಿದ್ದು ಹೋಗೋಣ. ರಾಕೇಶ, ಯಾಕೋ ಈ ಬಟ್ಟೆ ಹಾಕೊಂಡಿದ್ಯಾ? ನಿಂಗಂತ ಹಳದಿ ಬಟ್ಟೆ ಎತ್ತಿಟ್ಟಿದ್ನಲ್ಲ. ಅಯ್ಯೋ ಇರ್ಲಿ ಬಿಡಮ್ಮ, ಯಾವುದೋ ಒಂದು. ಏನಿದು, ಹೋಳಿಗೆ ಎಲ್ಲ ಮಾಡಿದ್ಯಾ? ಹ್ಞೂ ಕಣೋ, ಇವತ್ತದೇ ಬೀಗ್ರ ಮನೆಯವ್ರು ಬರ್ತಾ ಇದ್ದಾರಲ್ಲ, ಅವ್ರಿಗೆ ಇವತ್ತು ನಮ್ಮನೆಯಲ್ಲೇ ಊಟ. ಹೋಳಿಗೆ ಮಾಡದೆ ಇರೋಕ್ಕಾಗತ್ತಾ? ಏನಾದ್ರು ಸ್ವೀಟ್ ಮಾಡಬೇಕಲ್ವಾ, ಅದಕ್ಕೆ ಮಾಡಿದೆ. ಅತಿ ಹೆಚ್ಚು ಸೇವೆ ಏನು ಮಾಡಕ್ ಹೋಗ್ಬೇಡ ಅವ್ರಿಗೆ. ಮೊದಲೇ ಏನು ಗತ್ತಿಗಿಲ್ದಿರೋರು ಅಂತ ಅನ್ಸುತ್ತವ್ರು. ಇವೆಲ್ಲ ತೋರಿಸ್ಕೊಡ್ಬೇಡ. ಸುಮ್ಮನಿರೋ ಪಾಪ, ಅವರು ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರಲ್ಲ ಹೋದಾಗ. ಹಂಗಂತ ಎಷ್ಟರಲ್ಲಿ ಇಡ್ಬೇಕೋ ಅಷ್ಟರಲ್ಲಿ ಇಡ್ಬೇಕು ಅವ್ರನ್ನ. ಸರಿಯಾಗಿ ಹೇಳ್ದೆ ಕಣೋ ರಾಕೇಶ. ಇದೇನ್ರಿ ನೀವು ಅವ್ನು ಹೇಳ್ದಾಗೆ ಹೇಳ್ತೀರಲ್ಲ. ಪಾಪ ಅವ್ರೇನ್ ಮಾಡಿದ್ದಾರೆ, ಬಂದಾಗ ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು, ಚೆನ್ನಾಗಿ ನೋಡ್ ಕಳ್ಸಿದ್ದಾರೆ. ಅದ್ ಹಾಗೆ ಕಣೆ ಪಾರ್ವತಿ, ಮೊದಲು ಮುಗ್ದ್ರ ತರ ಇರ್ತಾರೆ, ಆಮೇಲೆ ಅವ್ರ ಬಣ್ಣ ಎಲ್ಲ ಬಯಲಾಗುತ್ತೆ. ಅವ್ರೇನ್ ಸುಮ್ಮನೆ ಒಪ್ಕೊಂಡಿದಾರ ಹೇಳು? ನಾವು ಶ್ರೀಮಂತರು ಅಂತಾನೆ ಅವ್ರು ಒಪ್ಕೊಂಡಿರೋದು. ಸುಮ್ಮನೆ ಒಪ್ಕೊಂಡಿರಲ್ಲ. ಅವರು ಏನಾದ್ರು ಯಾವ್ದಾದ್ರು ಬಡವ್ರ ಮನೆಯವ್ರು ಬಂದಿದ್ದಿದ್ರೆ ಕೊಟ್ಬಿಡ್ತಿದ್ರ ಅವ್ರ ಹುಡುಗಿನ? ನಾವು ಶ್ರೀಮಂತರಾಗಿರೋದಕ್ಕೆ, ಕೋಟ್ಯಾಧೀಶ್ವರ ಅಂತ ಗೊತ್ತಾದ ಮೇಲೇನೆ ಅವ್ರ ಹುಡುಗಿನ ಕೊಡೋದಕ್ಕೆ ಒಪ್ಕೊಂಡಿರೋದು. ಯಾರೇನು ಕಮ್ಮಿ ಇಲ್ಲ ಬಿಡೋ. ನಮ್ಮನ್ನ ಒಂಥರ ಬಕ್ರ ಅಂತ ಅನ್ಕೊಂಡಿರ್ಬೋದು. ಏನು ಇವರು ಇದ್ದಕ್ಕಿದ್ದಂಗೆ ಬಂದರು, ನಮ್ಮ ಹುಡುಗಿ ಏನು ಅಷ್ಟು ಚೆನ್ನಾಗಿಲ್ಲ ಅಂದ್ರೂ ಅವ್ರ ಮಗ ಅಷ್ಟು ಚೆನ್ನಾಗಿದ್ದಾನೆ ಅಂದ್ರೂ ನನ್ನ ಮಗಳನ್ನ ಮದುವೆ ಮಾಡ್ಕೋತಿದ್ದಾರಲ್ಲ ಅಂತ ಏನೋ ಅಂದ್ಕೊಂಡಿರ್ತಾರೆ. ಒಳ್ಳೆ ಬಕ್ರಗಳು ಸಿಕ್ಕಿದ್ದಾರೆ ಅಂತ. ಆದರೆ ಅವ್ರಿಗೇನು ಗೊತ್ತು ಬಕ್ರ ಆಗ್ತಿರೋದು ಅವರು ಅಂತ. ಹೌದಪ್ಪ, ನನಗೂ ಹಾಗೆ ಅನಿಸ್ತು. ಆ ಹುಡುಗಿ ಅಂತೂ ನೋಡ್ಬೇಕಿತ್ತು ಪಕ್ಕದಲ್ಲಿ ಕೂತ್ಕೊಂಡಾಗ. ಏನು ವಯ್ಯಾರ ಮಾಡ್ತಿದ್ಲು ಗೊತ್ತಾ? ಮಾಡ್ಲಿ ಬಿಡೋ, ಮಾಡ್ಲಿ. ಇಂಥ ಒಳ್ಳೆ ಹುಡುಗ ಸಿಗ್ತಾ ಇದೆಯಾ, ಬಿಟ್ಟಾದ್ರೂ ಬಿಡ್ತಾಳ ಆ ಹುಡುಗಿ. ಚೇಚೆ ಹಂಗೇನಿಲ್ಲ ಬಿಡ್ರಿ, ಪಾಪದ ಹುಡುಗಿ ಅವಳು. ನೀನು ಸುಮ್ಮನಿರು ಪಾರ್ವತಿ. ನೀನು ಮಾತಾಡೋದು ನೋಡಿದ್ರೆ ನಮ್ಮ ಪ್ಲಾನ್ ಎಲ್ಲ ಹಾಳು ಮಾಡೋ ಥರ ಕಾಣಿಸ್ತೀಯ. ಅವಳನ್ನೇ ನಿಜವಾದ ಸೊಸೆ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಅದೆಲ್ಲ ಮನ್ಸಲ್ಲಿ ಇಟ್ಕೊಳ್ಳೋಕ್ಕೆ ಹೋಗ್ಬಿಡ. ಪಾಪದ ಹುಡುಗಿ, ಬಡವ್ರ ಮನೆ ಹುಡುಗಿ, ಹಾಗೆ ಹೀಗೆ ಅಯ್ಯೋ ಪಾಪ ಅಂತ. ನಾವು ಮದುವೆ ಮಾಡ್ಕೊಳ್ತಿರೋ ಉದ್ದೇಶ ನಿನಗೆ ಚೆನ್ನಾಗಿ ನೆನಪಿರ್ಲಿ. ಇಲ್ಲಿ ನಮ್ಮ ಮಗನ ಭವಿಷ್ಯ ಅಷ್ಟೇ ಮುಖ್ಯ ಆಗಿರುತ್ತೆ. ರಾಕೇಶ, ನೀನು ಒಳಗಡೆ ಇರು. ಅವ್ರು ಬಂದಮೇಲೆ ನಾನೇ ಕರಿತೀನಿ. ಸರಿನಪ್ಪ, ನಾನು ಹೋಗಿ ಸುಮ್ಮನೆ ಹಾಗೆ ಮಲ್ಕೊಂಡಿರ್ತೀನಿ. ಅವ್ರು ಬಂದಮೇಲೆ ಕರಿ, ಬರ್ತೀನಿ. ಸರಿ ಕಣೋ. ಆದರೆ ನಿನ್ನ ಆ್ಯಕ್ಟಿಂಗಲ್ಲಿ ಏನು ಕೊರತೆ ಇರಬಾರ್ದು ನೋಡು. ಆ ಥರ ನಾವು 3 ಜನ ಆ್ಯಕ್ಟಿಂಗ್ ಮಾಡಬೇಕು. ಇನ್ನೊಂದು ವಾರ ಅಷ್ಟೇ. ಇನ್ನೊಂದು ವಾರದಲ್ಲಿ ಮದುವೆನೇ ಮುಗ್ದೋಗುತ್ತೆ. ಆಮೇಲೆ ಯಾರು ಏನೂ ಮಾಡ್ಕೊಳಕ್ಕಾಗಲ್ಲ. ಆ ಹುಡುಗಿ ನಮ್ಮ ವಶದಲ್ಲಿ ಇರ್ತಾಳೆ. ಮದುವೆ ಆಗಿ ಒಂದು 3 ತಿಂಗಳು ಅವಳ ಜೊತೆ ಚೆನ್ನಾಗಿರೋ. ಅವಳು ಪ್ರೆಗ್ನೆಂಟ್ ಆದಮೇಲೆ ಅವಳ ಕತೆ ಮುಗಿಸ್ಬಿಡೋಣ. ಸರಿನಪ್ಪ, ಆಯಿತು. ರೀ, ನಾವು ಯಾಕೆ ಇಷ್ಟೊಂದು ಕಠೋರ ಆಗ್ತಿದ್ದೀವಿ? ಯಾಕೋ ತುಂಬ ಭಯ ಆಗುತ್ತೆ ರೀ. ದೇವರು ನಮ್ಮನ್ನು ಸುಮ್ಮನೆ ಬಿಡ್ತಾನೆ ಅಂತೀರಾ?